ಇವನಿಗೆ ಯಾವುದೇ ರೀತಿ ಪೊಲೀಸರು ಮುಂದಕ್ಕೆ ಕ್ರಮ ಕೊಡಬಾರ್ದು. ಇವನಿಗೆ ರೋಡಿ ಶೀಟ್ ಓಪನ್ ಮಾಡಬೇಕು. ಲಾಠಿ ಎತ್ಕೊಂಡು ಇವನು ಯಾವನು ಇವ್ರ ಅಪ್ಪನ ಮನೆ ಅನ್ನ ತಿಂದವ್ರು ಅವರು. ಅವ್ರ ಮೇಲೆ ಕೈ ಎತ್ತಕ್ಕೆ ಇವನಿಗೇನು ನೈತಿಕತೆ ಇದೆ? ಇವನೇನು ಪೊಲೀಸಾ? ಇವನು ಯಾವ ಮಗ ಅಲ್ಲಿ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು? ಇವನು ಹೆಂಗೆ ಕೊಡುಗೆನಲ್ಲಿ ಹುಟ್ಟವನು? ಎಲ್ಲರೂ ಹಂಗೆ ಹುಟ್ಟಿರೋದು. ದೊಡ್ಡ ನನ್ನ ಮಗ, ಮುದುಕ್ ನನ್ನ ಮಗ. ಏನೋ ಯುವಕರು ಮಾಡ್ತಾರೆ, ಸಹಾಯ ಮಾಡಬೇಕು. ರೋಡಲ್ಲಿ ಇಕ್ಕಿ ಜನರೆ ಏನು ಇವ್ರ ಮನೆಗೆ ಇಕ್ಬೇಕಾ? ದೇಡೆತ್ಕೊಂಬಂದೆ ಗನ್ಮ್ಯಾನ್ಗಳು ಹಾಕೊಂಡು ಶೋ ಕೊಡೋಕ್ಕೆ ಇವನು ಯಾವ ಪುಡಂಗ್? 10th ಪಾಸ್ ಅಷ್ಟೇ ನನ್ನ ಮಗನ. ಅದು ಪಾಸ್ ಆಗೋಣ ಫೈಲ್ ಅನ್ನೋ ಗೊತ್ತಿಲ್ಲ. IPS ತವ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಲ್ತಿಲ್ಲ. ಮೊದಲು ಕರೆಕ್ಟಾಗಿದ್ದ ಈತ ಭ್ರಷ್ಟಾಚಾರ ವಿರುದ್ಧ ಹೋರಾಟಗಳು ಮಾಡಿದ್ರೆ ಎಲ್ಲ ಇಡೀ ಕರ್ನಾಟಕವನ್ನು ಬೆಂಬಲಿಸುತ್ತೆ. ಅದು ಬಿಟ್ಟು ಇವನು ಯಾರೋ ಇದು ಏನಪ್ಪ ದಾರಿನೋಗೋ ಹೋಗೋವನ್ನ ಕೂಲಿ ಕಾರ್ಯಕ್ರಮ ಮೇಲೆ ಕೈ ಎತ್ತೋದು, ಹೊಡಿಯೋದು. ಇವನು ಯಾವನ ಅಧಿಕಾರ ಕೊಟ್ಟಿಲ್ಲ? ಲಾಠಿ ಎತ್ಕೊಂಡು ಇವನು ಯಾವನು ಇವ್ರ ಅಪ್ಪನ ಮನೆ ಅನ್ನ ತಿಂದವ್ರು ಅವರು. ಅವ್ರ ಮೇಲೆ ಕೈ ಎತ್ತಕ್ಕೆ ಇವನಿಗೇನು ನೈತಿಕತೆ ಇದೆ? ಇವನೇನು ಪೊಲೀಸಾ? ಪೊಲೀಸವರೇ ಅಲ್ಲಿ ಯಾರೋ ಒಬ್ರಿಗೆ ಕೈ ಎತ್ತಿದ್ದು ಮಾಡಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡ ಮಾಡೋರು ಅವರೇ ಲಾಠಿ ಎತ್ತಿ ಹೊಡಿಬೇಕಂದ್ರೆ ಅವರು ಹೈಯರ್ ಪರ್ಮಿಷನ್ ಬೇಕು ಲಾಠಿ ಚಾರ್ಜ್ ಮಾಡ್ಬೇಕಾದ್ರೆ. ಇವನು ಯಾವ ಮಗ ಅಲ್ಲಿ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು? ಇವನು ಹೆಂಗೆ ಕೊಡುಗೆನಲ್ಲಿ ಹುಟ್ಟವನು? ಎಲ್ಲರೂ ಹಂಗೆ ಹುಟ್ಟಿರೋದು. ಎಲ್ಲ ಲೋಕಲ್ಗಳೇ ದೇವ್ರ ಕೆಲಸ ಮಾಡ್ತವ್ರೆ. ಇವ್ನ ಯೋಗ್ತಿಗೆ ಏನಾನ ಅನುದಾನ ಮಾಡ್ಸೋಣ, ಇದು ಮಾಡೋಣೋದಿಲ್ಲ. ಬೆಳ್ದವನೆ ದೊಡ್ಡ ನನ್ನ ಮಗ, ಮುದುಕ್ ನನ್ನ ಮಗ. ಏನೋ ಯುವಕರು ಮಾಡ್ತಾರೆ, ಸಹಾಯ ಮಾಡಬೇಕು. ರೋಡಲ್ಲಿ ಇಕ್ಕಿ ಜನರೆ ಏನು ಇವ್ರ ಮನೆಗೆ ಇಕ್ಬೇಕಾ? ದೇಡೆತ್ಕೊಂಬಂದೆ ಎಲ್ಲ ರೋಡಲ್ಲೇ ಇಕ್ಕೋದು. ಗಣೇಶ ಅಣ್ಣಮ್ಮನೆಲ್ಲ ರೋಡಲ್ಲೇ ಇಕ್ಕೋದು. ಸಾರ್ವಜನಿಕರು ಬಂದು ಆಶೀರ್ವಾದ ತೊಗೊಂಡು ಆ ತಾಯಿಗೆ ಆ ಭಕ್ತರು ಏನು ಕೊಡಬೇಕೋ ಅದನ್ನೆಲ್ಲ ಕೊಟ್ಟು ಅದನ್ನು ಏನು ಅವ್ರ ಕಡೆಯಿಂದ ದೇವರಿಂದ ತೊಗೊಬೇಕು ಅದನ್ನು ತೊಗೊಳಕ್ಕೆ ಅಲ್ಲಿಗೆ ಬರ್ತಾರೆ. ಇವಂದೇನು ಸೆಂಟ್ರಲ್ಲಿ ಏನು ಕೊಡ್ಗೇಳಿ ಏನು ಇವ್ರ ಅಪ್ಪಂದ ಬೇಕಾ ಮಗನಿಗೆ ಇವೆಲ್ಲ? ಇವನಿಗೂ ಉಸಿರು ಇರೋವರೆಗೂ ಚೀಪ್ ಗಿಮ್ಮಿಕ್ಕು, ಚೀಪ್ ಪಬ್ಲಿಸಿಟಿ ಬಿಟ್ಟು ಬರೋಲ್ಲ ಈ ನನ್ನ ಮಗ. ಇವನ್ಗೆ ಮನುಷ್ಯನ ಬೆಳಗ್ಗೆ ಊಟ ಮಾಡಿಬಿಟ್ಟು ತಿನ್ಬಿಟ್ಟು ಮಲಗ್ತಾರೆ. ಇವನಿಗೆಲ್ಲ ಬೆಳಗ್ಗೆ 3 ಗಂಟೆಗೆ ಒಂದು ವೀಡಿಯೋ ಮಾಡಬೇಕು, ನೈಟ್ 12 ಗಂಟೆಗೆ ಒಂದು ವೀಡಿಯೋ ಮಾಡಬೇಕು. ಪೊಲೀಸವ್ರನ್ನ ಬೈಬೇಕು, ರಾಜಕಾರಣಿಯವ್ರನ್ನ ಬೈಕೊಂಡು ಹೋಗ್ಲಿ, ಪ್ರೂಫ್ ಇದ್ರೆ ಬೈಲಿ. ಸುಮ್ಮನೆ ಅವ್ನು ಬೈಕೊಂಡು ಸಾರ್ವಜನಿಕರು ತೊಂದರೆ ಕೊಡ್ತಾನಲ್ಲ. ಹ್ಯೂಮನ್ ರೈಟ್ಸ್ ಏನು ಮಾಡ್ತಿದ್ದಾರೆ? ಇವನು ಯಾವ ಬೋಳಿ ಮಗ ಲಾಠಿ ಎತ್ಕೊಂಡು ಹೊಡಿಯೋಂಥದ್ದು? ಯಾರು ಹೇಳೋರು ಕೇಳೋರಿಲ್ಲ. ಎಲ್ಲ ಸಂಘಟನೆಯವ್ರಿಗೂ ಬೈತಾನೆ. ಸಂಘಟನೆ ಇವ್ರ ಅಪ್ಪಂದೇನೋ ತಿಂದವ್ರ? ಇಲ್ಲ ಮಗನೇನು ಸಾಕವನ? ಯಾವುದೂ ಇಲ್ವಲ್ಲ. ಇವನು ಗನ್ಮ್ಯಾನ್ಗಳು ಹಾಕೊಂಡು ಶೋ ಕೊಡೋಕ್ಕೆ ಇವನು ಯಾವ ಪುಡಂಗ್? ಏನು ಸಮಾಜ ಸೇವೆ ಮಾಡೋಣ? ಇಲ್ಲ ಏನು ದಾನ ಧರ್ಮ ಮಾಡೋಣ? ಇಲ್ಲ 108 ಜನ ಇವನ ಮೇಲೆ ಕಣ್ಣಿಕ್ಕಾಕಿ ಇವನೇನು ದೊಡ್ಡ ಕಿಲಾಡಿ? ಇವನು ಅಣ್ಣಾಡಿ ನನ್ನ ಮಗ ಇವನು. ಅದರಿಂದ ಇವನಿಗೆ ಯಾವುದೇ ರೀತಿ ಪೊಲೀಸರು ಮುಂದಕ್ಕೆ ಕ್ರಮ ಕೊಡಬಾರ್ದು. ಇವನಿಗೆ ರೋಡಿ ಶೀಟ್ ಓಪನ್ ಮಾಡಬೇಕು. ಏನು ಪಬ್ಲಿಕ್ಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತವನೆ. ಕೊಡಗಳ್ಳಿ ಸುತ್ತಮುತ್ತ ಎಲ್ಲ ಜನಗಳು ದಿನನಿತ್ಯ ತೊಂದರೆ. ರೋಡ್ಗಳು ಅಡ್ಡ ಹಾಕೋದು, ಯಾವುದೋ ವಾಹನಗಳು ಹಿಂದೆ ಮುಂದೆ ಹೋಗಕ್ಕೆ ಬಿಡೋಲ್ಲ, ಎಲ್ಲ ಅಡ್ಡ ಹಾಕೋದು, ರೋಡಿಸಮ್ ಮಾಡೋದು. ಕಮಿಷನರ್ ಕರ್ಸ್ತೀನಿ, DCP ಕರ್ಸ್ತೀನಿ ಅಂತನಲ್ಲ ಈ ಅವಿವೇಕಿ ನನ್ನ ಮಗ. 10th ಪಾಸ್ ಅಷ್ಟೇ ನನ್ನ ಮಗನ. ಅದು ಪಾಸ್ ಆಗೋಣ ಫೈಲ್ ಅನ್ನೋ ಗೊತ್ತಿಲ್ಲ. IPS ತವ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಲ್ತಿಲ್ಲ. ಒಬ್ಬ ಇನ್ಸ್ಪೆಕ್ಟರ್ ತವ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ಒಬ್ಬ ಸಚಿವರು ತವ ನೀನು ತಾಕತ್ತಿದ್ರೆ ಪ್ರಶ್ನೆ ಮಾಡು. ಸುಮ್ಮನೆ ಬೈತಾರೆ. ಯಾವ ಲೆಕ್ಕ ಇದು? ಪಬ್ಲಿಕ್ಕು ಇವ್ರ ಮನೆಯನ್ನು ಅನ್ನ ತಿಂದವ್ರ? ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಾನೆ, ಹೊಡಿತಾನೆ, ದೊಣ್ಣೆ ಎತ್ತಾನೆ, ವಿಕೆಟ್ ಎತ್ತಾನೆ. ಏನು ಇವನ್ದು ದರ್ಪ ದೌಲತ್ತು? 3 ಕ್ಲಾಸ್ ಪ್ರಯೋಜನ ಇಲ್ಲ ನನ್ನ ಮಗ ಇವನು. ಅದರಿಂದ ಏನೇ ಹೇಳೋಕ್ಕೆ ಇಷ್ಟಪಡ್ತೇನೆ, ಅವ್ನು ಹೋರಾಟ ಮಾಡಿದ್ರೆ ಏನು ಬೇಕಾದ್ರೂ ಎಲ್ಲರೂ ಸಹಕಾರ ಕೊಡ್ತಾರೆ. ಕರ್ನಾಟಕ ಜನ ಯಾರೂ ಕೈ ಕಟ್ಕೊಂಡಿಲ್ಲ. ತಿರ್ಗಾ ಏಟ್ ತಿಂದೇನೆ ಅದನ್ನು ದರ್ಶನ್ ಅವರು ಏನೋ ಫ್ಯಾನ್ಸ್ ಹಾಕಿದ್ದಾರೆ ಹಂಗೆ ಅಂತ. ಅವ್ನು ಏನಕ್ಕೆ ಬೇಕು? ನಮ್ಮ ದರ್ಶನ್ ಅವ್ರ ಹೆಸರು ಹೇಳೋಂಥ ಏನು ನೈತಿಕತೆ ಇದೆ ಏನಿಗೆ ಬೋಳಿ ಮಗನಿಗೆ? ಇನ್ನು ಜಗದೀಶಿಗೆ ಕೇಳ್ತೀನಿ. ಇಲ್ಲಿ ಬಂದ ಮೇಲೆ ಇದೇ ಬಾಳ್ತಾನೆ ಅವನು. ಚಪ್ಪರೆದ್ದೋಗೋಣೆ ಬೀದಿ ಗಲಾಟೆಗಳು ಮಾಡಿಕೊಂಡು. ಅವನು ಗಲಾಟೆ ಮಾಡಿಲ್ಲದೆ ನಿದ್ದೆ ಬರೋಲ್ಲ. ಒಬ್ಬರನ್ನ ಬೈದಿಲ್ಲ ಅಂದರೆ ಅವ್ನಿಗೆ ನಿದ್ದೆ ಬರೋಲ್ಲ. ಮಾನಸಿಕ ಅಸ್ವಸ್ಥ ಆಗಿದ್ದಾನೆ. ಅದರಿಂದ ಅವ್ನು ಬಂದ ಮೇಲೆ ನಿಮ್ಮಾನ್ಸಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಉತ್ತಮ. ಸಾರ್ವಜನಿಕರಿಗೆ ಅವ್ನು ಬಂದ ಮೇಲೆ ಇನ್ನೂ ತೊಂದರೆ ಆಗುತ್ತೆ. ಜೈಲಿಂದ ಬಂದಮೇಲೆ ತಿರ್ಗಾ ತೊಂದರೆ ಮಾಡ್ತಾನೆ, ಪಬ್ಲಿಕ್ ಮೇಲೆ ಹೋಗ್ತಾನೆ, ಲಾಠಿನಲ್ಲಿ ಹೊಡಿತಾನೆ. ಇವನು ಯಾರು? ಜಗದೀಶ್ ಯಾರು? ಅವನಿಗೊಂದು ವೇದಿಕೆ ಕೊಟ್ಟು